ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ಸೂಪರ್ವಾಗಿದ್ದೀನಿ. ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆನೇ ಅರ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಎಲ್ರಿಗೂ ವೈಕುಂಠ ಏಕಾದಶಿ ಹಬ್ಬದ ಶುಭಾಶಯಗಳು. ವೈಕುಂಠ ಏಕಾದಶಿ ಅಂತ ಅಂದರೆ ಇವತ್ತು ವೈಕುಂಠದ ಬಾಗಿಲು ತೆಗೆದಿರುತ್ತೆ ಅಂತ ಹೇಳಿ ಹಿರಿಯಕರು ಹೇಳ್ತಾರೆ. ಇವತ್ತು ನಾವು ವಿಷ್ಣು ದೇವಸ್ಥಾನ ಅಥವಾ ಶ್ರೀನಿವಾಸ ದೇವಸ್ಥಾನದಲ್ಲಿ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ. ನಮ್ಮ ಪೂರ್ವ ಜನ್ಮದ ಎಷ್ಟೋ ಜನ್ಮದ ಪಾಪಗಳು ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆದಷ್ಟು ಯಾರ್ಯಾರು ಹತ್ರದಲ್ಲಿ ದೇವಸ್ಥಾನಗಳಿದೆ ಅವರು ಹೋಗಿ ದರ್ಶನ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಚಿಕ್ಕದಾಗಿ ಒಂದು ಬ್ಲಾಗ್ ಮಾಡಿದ್ದೀನಿ. ಹೇಗಿದೆ ಅಂತ ನೋಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಲೆಟ್ಸ್ ಗೋ. ಇವತ್ತು ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ಎದ್ದು ಬೇಗ ಬೇಗ ಕೆಲಸ ಮುಗಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ನಾನು ಇನ್ನು ಎದ್ದಾಗ ಎಷ್ಟು ಕತ್ಲಿಂದ ಕೂಡಿದೆ ನಮ್ಮ ಸುತ್ತಲಿನ ಪ್ರಪಂಚ. ಮನೆ ಕೆಲಸ ಎಲ್ಲ ಮುಗಿಸ್ತಾ ಇದ್ದೀನಿ ಬೇಗ ಬೇಗ. ಜೊತೆಗೆ ರೆಡಿಯಾಗಿದ್ದೀನಿ ಈ ರೀತಿಯಾಗಿ. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಹೊರಡೋ ಅಂಥದ್ದು. ಮೊದಲಿಗೆ ಮನೆ ದೇವರಿಗೆ ದೀಪ ಹಚ್ಚಿ ನಮಸ್ಕಾರ ಮಾಡಿ ಮನೆ ದೇವ್ರ ಹತ್ರ ಒಂದು ಬೇಡಿಕೆ ಇಟ್ಟು ಹೊರಡಬೇಕಲ್ವ ಫ್ರೆಂಡ್ಸ್. ಸೊ ನಮ್ಮ ಮನೆ ದೇವರು ತಿರುಪತಿ ವೆಂಕಟೇಶ್ವರ ಆಗಿರೋದ್ರಿಂದ ಇಲ್ಲಿ ಮನೆ ಪೂಜೆ ಮುಗಿಸಿ ಮತ್ತೆ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ನಾನು ಮತ್ತು ಮಗಳು ಹೊರಡ್ತಾ ಇದ್ದೀವಿ. ಮಗಳು ನಾನು ಗಾಡಿಯಲ್ಲಿ ಹೋಗಬೇಕು. ಇನ್ನು ಮನೆ ಹತ್ರ ಇರೋದ್ರಿಂದ ಮಗಳು ಹೆಲ್ಮೆಟ್ನ ಯೂಸ್ ಮಾಡಿರಲ್ಲ, ಅದನ್ನು ತಪ್ಪಾಗಿ ಭಾವಿಸ್ಬೇಡಿ. ಇವಾಗ ದೇವಸ್ಥಾನದ ಹತ್ರ ಬಂದು ಕ್ಯೂ ನಿಂತಿದ್ವಿ. ತುಂಬಾ ಕ್ಯೂ ಇತ್ತು ಅರ್ಲಿ ಮಾರ್ನಿಂಗು. ಧನುರ್ಮಾಸ ಆಗಿರೋದ್ರಿಂದ ಕೆಲವರು, ಅಂದರೆ ನಾನು ಕೂಡ ಮಾಡಿದ್ದೆ ಧನುರ್ಮಾಸ ಪೂಜೆ. ಅಲ್ಲಿ ಅರಳಿ ಮರ ಮತ್ತು ಬೇವಿನ ಮರ ಇದೆ. ಬೇವಿನ ಮರ ಪ್ರದಕ್ಷಿಣೆ ಹಾಕ್ತಾರ ಅಂಥದ್ದು. ಜೊತೆಗೆ ನನ್ನ ಮಗಳು ಕೂಡ ಹೋಗ್ಬಿಟ್ಟು ಪ್ರದಕ್ಷಿಣೆ ಹಾಕ್ಬಿಟ್ಟು ಬಂದಳು. ಅದಾದ ನಂತರ ಸ್ವಲ್ಪ ಕ್ಯೂ ಮುಂದೆ ಸಾಗ್ತಾ ಇದ್ದಾಗೆ ನಾವು ದೇವ್ರ ದರ್ಶನಕ್ಕೆ ಮುಂದೆ ಹೋಗ್ತಾ ಇದ್ವಿ ಫ್ರೆಂಡ್ಸ್. ಹಾಗೆ ಕಿವಿಯಲ್ಲಿ ಮುಂದೆ ಹೋಗ್ತಿರೋ ಹಾಗೆ 7 ದ್ವಾರ ಬಾಗಿಲುಗಳನ್ನ ಮಾಡಿದರು. ಅದು ತುಂಬ ಚೆನ್ನಾಗಿತ್ತು. ನನಗೆ ಅದು ಖುಷಿ ಆಯಿತು. ಇಲ್ಲಿ 7 ಬಾಗಿಲುಗಳಿರ್ತಾವೆ ನೋಡ್ಕೊಂಡು ನೋಡಿ.
ಸುತ್ತಲೂ ಯಾರು ಇಲ್ಲದೇ ಇರೋ ಸಮಯದಲ್ಲಿ ಹೋಗಿ ಪೂರ್ತಿ ದೇವಸ್ಥಾನದ ವಿಡಿಯೋ ಮಾಡಿದ್ದೀನಿ. ಅದು ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಫ್ರೆಂಡ್ಸ್, ನಿಮಗೆಲ್ಲರೂ ವೈಕುಂಠ ಏಕಾದಶಿ ಬ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರೂ ಪ್ರೀತಿಯಿಂದ ಕಾಣಿ, ನಗ್ನಗ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬಾಯ್.